ವೈದ್ಯಕೀಯ ಕೋರ್ಸ್ಗಳ ಪ್ರವೇಶ ಪರೀಕ್ಷೆಯನ್ನು ಪಾರದರ್ಶಕವಾಗಿ ನಡೆಸುವಲ್ಲಿ ವಿಫಲವಾಗಿರುವ ಕೇಂದ್ರ ಸರ್ಕಾರ ಇಂಧನ ಬೆಲೆ ಹೆಚ್ಚಿಸಿ ಜನಸಾಮಾನ್ಯರ ಬದುಕಿನ ಮೇಲೆ ಬರೆ ಎಳೆದಿದೆ. ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯಕ್ಕೆ ಇದು ಕೈಗನ್ನಡಿಯಾಗಿದೆ ಎಂದು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಆರೋಪಿಸಿದರು. ನಗರದ ಜಯದೇವ ವೃತ್ತದಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನೀಟ್ ರದ್ದು ಹಾಗೂ ಪೆಟ್ರೋಲ್, ಡೀಸೆಲ್, ಸಿಎನ್ಜಿ ಮತ್ತು ಎಲ್ಪಿಜಿ ಬೆಲೆ ಏರಿಕೆ ವಿರೋಧಿಸಿ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕರ್ನಾಟಕದ 1.5 ಲಕ್ಷ ವಿದ್ಯಾರ್ಥಿಗಳು ಸೇರಿದಂತೆ ದೇಶದಲ್ಲಿ 23 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆದಿದ್ದರು. ವೈದ್ಯಕೀಯ ಕೋರ್ಸುಗಳ ಪ್ರವೇಶ ಪಡೆಯುವ ದೊಡ್ಡ ಕನಸು ಕಟ್ಟಿಕೊಂಡು ಪರೀಕ್ಷೆಗೆ ಹಾಜರಾಗಿದ್ದವರಿಗೆ ಆಘಾತವಾಗಿದೆ. ಕೇಂದ್ರ ಸರ್ಕಾರ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವುದು ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಗೆ ರೂಢಿಯಾಗಿದೆ. 7 ವರ್ಷಗಳಲ್ಲಿ 70 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ. ರಾಜಸ್ಥಾನ ಸೇರಿದಂತೆ ಉತ್ತರ ಭಾರತದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗುತ್ತದೆ. ಇದರಲ್ಲಿ ದೊಡ್ಡ ಜಾಲ ಸಕ್ರಿಯವಾಗಿದೆ. ಇದುವೇ ಪ್ರಧಾನಿ ನರೇಂದ್ರ ಮೋದಿ ಅವರ ಅಚ್ಚೇ ದಿನ್ ಅಲ್ಲವೇ ಎಂದು ವ್ಯಂಗ್ಯವಾಡಿದ ಅವರು, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಡಿ ಬಸವರಾಜ್, ದಿನೇಶ್ ಕೆ ಶೆಟ್ಟಿ, ಕೆಜಿ ಶಿವಕುಮಾರ್, ಆಯುಬ್ ಪೈಲ್ವಾನ್ ಸೇರಿದಂತೆ ಮುಖಂಡರು, ಕಾರ್ಯಕರ್ತರು ಇದ್ದರು. ಸ್ಟೇಟ್ನಲ್ಲಿದೆ, ಅದರ ವಿರೋಧವಾಗಿ ಇವತ್ತು ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ತಾನೇ ಮಂಜಪ್ಪನವರು ಕೇಂದ್ರ ಸರ್ಕಾರ ಯಾವ ರೀತಿ ಬೆಲೆ ಏರಿಕೆ ಇರ್ಬೋದು, LPG, ಡೀಸೆಲ್ ಮತ್ತು ಪೆಟ್ರೋಲ್ನ ಬೆಲೆ ಏರಿಕೆಯನ್ನು ಸಮರ್ಥವಾಗಿ ನಿಭಾಯಿಸಲು ಸಂಪೂರ್ಣ ವೈಫಲ್ಯರಾಗಿದ್ದಾರೆ. ಅದರ ವಿರೋಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. 23 ಲಕ್ಷ ಸ್ಟೂಡೆಂಟ್ಸು ನೀಟ್ ಪರೀಕ್ಷೆ ಬರೀತಾರೆ ಪ್ರತಿ ವರ್ಷ. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದ 1.5 ಲಕ್ಷ ಸ್ಟೂಡೆಂಟ್ಸ್ ಬರೀತಾ ಇದ್ದಾರೆ. ಇನ್ನೊಂದು ಯೋಚನೆ ಮಾಡಬೇಕಾಗಿದೆ, ನೀಟ್ ಪರೀಕ್ಷೆನ ಬರೀತಾ ಇರುವಂತಹ ಸ್ಟೂಡೆಂಟ್ಸ್ ಯಾರು, ಪೇಪರ್ ಲೀಕ್ ಎಲ್ಲ ಆಗ್ತಾ ಇದೆ, ಆ ಪೇಪರ್ ಲೀಕ್ನಿಂದ ಯಾರಿಗೆ ಬೆನಿಫಿಟ್ ಆಗ್ತಾ ಇದೆ, ಇವೆಲ್ಲ ಪ್ರಶ್ನೆಗಳನ್ನು ಕೇಂದ್ರ ಸರ್ಕಾರ ಇವತ್ತು ಆತ್ಮ ಅವಲೋಕನ ಮಾಡಬೇಕಾಗಿದೆ. ರಾಜಸ್ಥಾನಂತೆ ಉತ್ತರ ಭಾರತದಲ್ಲಿ ಈ ಒಂದು ದೊಡ್ಡ ಮಾಫಿಯಾನೇ ಇದೆ. 7 ವರ್ಷದಲ್ಲಿ 70 ಬಾರಿ ಪೇಪರ್ ಲೀಕ್ ಆಗಿದೆ. ಯಾಕೆ ಪೇಪರ್ ಲೀಕ್ ಆಗ್ತಾ ಇದೆ, ಯಾವ ಮಾಫಿಯಾ ಇದರ ಹಿಂದಿದೆ ಅನ್ನೋದನ್ನು ನಮ್ಮ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಇರುತ್ತೆ, NTA, ಅದು ಸಂಪೂರ್ಣ ತನಿಖೆ ಆಗಬೇಕಾಗಿದೆ. ಮೊನ್ನೆ ನಾನು ಕೂಡ ಫೋನಲ್ಲಿ ನೋಡ್ತಾ ಇದ್ದೆ, NTAನ ಚೇರ್ಮನ್ ಯಾರಿದ್ದಾರೆ ಅವರಿಗೆ ಪ್ರಶ್ನೆ ಕೇಳಿದಾಗ ಮಾಧ್ಯಮದವರು ಅವರೊಂದು ಹಾರಿಕೆ ಉತ್ತರ ಕೊಟ್ಟರು. ನಾನು ಏಪ್ರಿಲ್ ತಿಂಗಳಲ್ಲಿ ಚಾರ್ಜ್ ತೊಗೊಂಡಿದ್ದೀನಿ, ಹಾಗಾಗಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. CBIಗೆ ನಾನು ಸಂಪೂರ್ಣ ಬೆಂಬಲ ಕೊಡ್ತೀವಿ, ಪಾರದರ್ಶಕ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. 70 ಹಗರಣಗಳು, ಪೇಪರ್ ಲೀಕ್ಸು 7 ವರ್ಷದಲ್ಲಿ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಮಾಡಿದ್ದಾರೆ. ಇದೇ ಮೋದಿಜಿಯವರ ಅಚ್ಚೇ ದಿನ ಅಂತ ನಾವೆಲ್ಲ ಇವತ್ತು ಕೇಳಬೇಕಾಗಿದೆ. ನಮ್ಮ ಮಕ್ಕಳ ಭವಿಷ್ಯ, ಎಷ್ಟೋ ಜನ ಮಕ್ಕಳು ಅವರ ಫ್ಯಾಮಿಲಿ, ಕುಟುಂಬದವರು, ಮಧ್ಯಮ ವರ್ಗದವರು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಸಾಲ ಮಾಡಿ, ಬ್ಯಾಂಕ್ನಲ್ಲಿ ಸಾಲ ಮಾಡಿರ್ತಾರೆ, ಅವರ ಹೊಲಗಳನ್ನು ಮಾರಿರ್ತಾರೆ, ಅಡವಿಟ್ಟಿರ್ತಾರೆ, ಬಂಗಾರ ಅಡವಿಟ್ಟಿರ್ತಾರೆ. ಇಂತಹ ಮಧ್ಯಮ ವರ್ಗದ ಸ್ಟೂಡೆಂಟ್ಸು ಅವ್ರ ಫ್ಯಾಮಿಲೀಸಿಗೆ ಒಂದು ಆಂಗ್ಸೈಟಿ, ಡಿಪ್ರೆಷನ್ ಫೇಸ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಮಕ್ಕಳು ಇವತ್ತು ಕೂಡ ಈ ಬಾರಿ ಸುಮಾರು 4 ಸ್ಟೂಡೆಂಟ್ಸು ಅವ್ರು ಕೂಡ ಜೀವ ಕಳ್ಕೊಂಡಿದ್ದಾರೆ. ಸೊ ಇದೆಲ್ಲ ಯಾಕೆ ಆಗಬೇಕು, ಎಷ್ಟು ಸಲ ನೀವು ಎಡವಬೇಕು ಪಾಠ ಕಲೀಲಿಕ್ಕೆ ಅಂತ ನಾನು ಕೇಳಬೇಕಾಗಿದೆ. ಇವತ್ತಿನ ದಿನ ಪ್ರತಿ ವರ್ಷ ಇದು ಒಂದು ರೂಢಿ ಆಗಿಬಿಟ್ಟಿದೆ, ಒಂದು ಪೇಪರ್ ಲೀಕ್ ಆಗುತ್ತೆ ಅಂತ. ನಿನ್ನೆ ಕೂಡ TV ನಲ್ಲಿ ತೋರಿಸ್ತಾ ಇದ್ರು, ಒಬ್ಬ ಬಯಾಲಜಿ ಟೀಚರ್ ಅವರು ಇದರ ಹಿಂದಿದ್ದಾರೆ ಅಂತ ಒಂದು CBI ತನಿಖೆ ಮಾಡ್ತಾ ಇದ್ದೀವಿ ಅಂತ ಇದ್ದಾರೆ. ನಾವು ಕೇಳೋದು ಧರ್ಮೇಂದ್ರ ಪ್ರಧಾನ್, ನಮ್ಮ ಮಿನಿಸ್ಟರ್ ಇದ್ದಾರೆ, ಎಜುಕೇಷನ್ ಮಿನಿಸ್ಟರು, ಅವರ ಇದರ ಹೊಣೆಗಾರಿಕೆಯನ್ನು ಸ್ವೀಕರಿಸಿ ರಿಸೈನ್ ಮಾಡಬೇಕು ಅಂತ ಮೊದಲನೇದಾಗಿ ನಾವು ಕೇಳ್ತಾ ಇದ್ದೀವಿ. ಇವತ್ತಿನ ದಿನ ಮಾಡಲಿಕ್ಕಾಗಲ್ಲ ಅಂದರೆ ಅದನ್ನು ನಾನು ಓದುವಾಗ ಕೂಡ ಕರ್ನಾಟಕದ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ CET ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾಯಿದ್ರು. ಅದರಲ್ಲಿ ಎಷ್ಟು ಪಾರದರ್ಶಕತೆ ಇತ್ತು, ಮತ್ತು ಆವಾಗೂ ಈಗೂ ಕಂಪೇರ್ ಮಾಡಿದೆ ನಂಬರ್ ಆಫ್ ಸ್ಟೂಡೆಂಟ್ಸು, ಎಷ್ಟು ಕರ್ನಾಟಕ ಸ್ಟೂಡೆಂಟ್ಸು ಕರ್ನಾಟಕ ಇನ್ಸ್ಟಿಟ್ಯೂಷನ್ಸ್ನಲ್ಲಿ, ಮೆಡಿಕಲ್ ಕಾಲೇಜಸ್ನಲ್ಲಿ, ಡೆಂಟಲ್ ಕಾಲೇಜಸ್ನಲ್ಲಿ ಅಬ್ಸಾರ್ಬ್ ಆಗ್ತಾ ಇದ್ದಾರೆ ಅನ್ನೋದು ಎರಡನೇ ಪ್ರಶ್ನೆ ಆಗುತ್ತೆ. ಹಿಂದೆ 13%ನಷ್ಟು ತಮಿಳುನಾಡು, ಕರ್ನಾಟಕದಲ್ಲಿ ಅಬ್ಸಾರ್ಬ್ ಆದರೆ ಈಗ ಕೇವಲ 1.2% ಅಷ್ಟೇ ಅಬ್ಸಾರ್ಬ್ ಆಗ್ತಾ ಇದ್ದಾರೆ. ನಮ್ಮ ಲೋಕಲ್ ಸ್ಟೂಡೆಂಟ್ಸು ನಮ್ಮ ರಾಜ್ಯಗಳಲ್ಲಿ ಅಷ್ಟೇ ಸೀಟ್ಸ್ ಅವರಿಗೆ ಸಿಗ್ತಾ ಇದೆ.
ಆದ್ದರಿಂದ ನಿಜವಾಗ್ಲೂ ನಾವೆಲ್ಲ ವೋಟರ್ಸು, ಸಾರ್ವಜನಿಕರು ನೀಟ್ ಎಕ್ಸಾಮ್ನಲ್ಲಿ ಆಗ್ತಾ ಇರುವಂತಹ ಹಗರಣದ ಬಗ್ಗೆ ಮತ್ತು ಪಾರದರ್ಶಕದ ಬಗ್ಗೆ ಗಂಭೀರವಾಗಿ ಇವತ್ತು ಚಿಂತನೆ ಮಾಡಬೇಕಾಗಿದೆ. ಎರಡನೇದು ಫ್ಯೂಯಲ್ ಪ್ರೈಸ್ ಹೈಕ್ ಬಗ್ಗೆ ಹೇಳಬೇಕಾಗಿದೆ. ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ, ಏನು UPA ಸರ್ಕಾರ ಇದ್ದಾಗ ಕಚ್ಚಾ ತೈಲ ಬೆಲೆ ಎಷ್ಟಿತ್ತು, ನಾವು ಫ್ಯೂಯಲ್ ಟ್ಯಾಕ್ಸ್ ಎಷ್ಟು ಸಾರ್ವಜನಿಕರ ಮೇಲೆ ಹಾಕ್ತಾ ಇದ್ವಿ, ಅದನ್ನು ಈಗ ಇಂಡಿಯಾ ಸರ್ಕಾರ ಬಂದ ಮೇಲೆ ಸಾರ್ವಜನಿಕರಿಗೆ ಫ್ಯೂಯಲ್ ಟ್ಯಾಕ್ಸ್ ಎಷ್ಟು ಆಗ್ತಾ ಇದ್ದೀವಿ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ಕಚ್ಚಾ ತೈಲದ ಬೆಲೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕಡಿಮೆ ಇದ್ದಾಗೂ ಕೂಡ ಸರ್ಕಾರ ಏನು ಸಾರ್ವಜನಿಕರ ಮೇಲೆ ಅದರ ಹೊರೆ ಕಡಿಮೆ ಮಾಡಿಲ್ಲ. ಈಗ ವೆಸ್ಟ್ ಏಷ್ಯಾದಲ್ಲಿ ವಾರ್ ಆಗ್ತಾ ಇದೆ ಅಂತ ಒಂದೇ ಕಾರಣ, ಜೊತೆಗೆ ತೈಲ ಕಂಪನಿಗಳು ಅದನ್ನೆಲ್ಲ ಪ್ರೈವೇಟೈಸೇಷನ್ ಮಾಡಿದ್ದಾರೆ. ರಿಲಯನ್ಸ್ ಕಂಪ್ನಿ ಇರ್ಬೋದು, ಶೆಲ್ ಕಂಪ್ನಿ, ಇವರಿಗೆ ಅದನ್ನು ಮಾರ್ಬಿಟ್ಟು ಅವರಿಗೆ ಆರ್ಥಿಕ ಹೊರೆ ಆಗ್ತಾ ಇದೆ ಅಂತ ಸಾರ್ವಜನಿಕರಿಗೆ ಆ ಒಂದು ಅವರಿಗೆ ಆಗ್ತಾ ಇರುವಂಥ ಆರ್ಥಿಕ ಹೊರೆಯನ್ನು ಸಾರ್ವಜನಿಕರ ಮೇಲೆ ಹಾಕ್ತಾ ಇದ್ದಾರೆ. ಈಗ ಮಂಜಪ್ಪನವ್ರು ಹೇಳ್ದಂಗೆ ಫ್ಯೂಯಲ್ ಬೆಲೆ ನಾವು ನೋಡ್ತಾ ಇದ್ದೀವಿ. ಹಿಂದೆ UPA ಸರ್ಕಾರದಲ್ಲಿ 2014ರಲ್ಲಿ ಏನು ಪೆಟ್ರೋಲ್ 71, ಡೀಸೆಲ್ 55 ಇತ್ತು. ಇವತ್ತಿನ ದಿನ ಪೆಟ್ರೋಲ್ 100 ರೂಪಾಯಿ, ಡೀಸೆಲ್ 90 ರೂಪಾಯಿ ದಾಟಿದೆ. ಮತ್ತು CNG ಕೇವಲ 3 ವರ್ಷದಲ್ಲಿ 2 ಪಟ್ಟಾಗಿದೆ. ಇದರ ಜೊತೆಗೆ ಕಮರ್ಷಿಯಲ್ LPG ಸಿಲಿಂಡರ್ ಸುಮಾರು 3000 ರೂಪಾಯಿಗೂ ಜಾಸ್ತಿ ಆಗಿದೆ. ಇದೆಲ್ಲ ಡೈರೆಕ್ಟ್ಲಿ ನಮ್ಮ ಹೋಟೆಲ್ ಓನರ್ಸು ಮತ್ತು ಸಣ್ಣ ಸಣ್ಣ ಉದ್ಯಮದಲ್ಲಿರೋರು ಅವರಿಗೆ ಹೊರೆ ಬೀಳ್ತಾ ಇದೆ. ಮತ್ತು CNG ಬೆಲೆ ಏರಿಕೆಯಿಂದ ನಮ್ಮ ಆಟೋ ಡ್ರೈವರ್ಸ್ ಇಲ್ಲಿ ಸುಮಾರು ಜನ ಇದ್ದಾರೆ ನೋಡಿ. ಕಳೆದ 6 ತಿಂಗಳ ಕೆಳಗೆ CNG ಪ್ಲ್ಯಾಂಟ್ ಬ್ಲಾಸ್ಟ್ ಆಯಿತು ಅಂತ ಹೇಳಿ CNG ಸಪ್ಲೈನೇ ಸ್ಟಾಪ್ ಮಾಡಿದರು. ಪ್ರತಿದಿನ ಆಟೋ ಡ್ರೈವರ್ಸು ದಿನಗೂಲಿಯಂತೆ CNG ಹಾಕಿಸ್ಬೇಕು ಅಂದರೆ ಕ್ಯೂನಲ್ಲಿ ನಿಲ್ಲಬೇಕು. ಅವರು ದಿನ ಏನು ದುಡಿತಾರೆ ಅದನ್ನೇ ಅವ್ರು ಸೇವಿಂಗ್ಸ್ ಆಗಿ ಯೂಸ್ ಮಾಡ್ತಾರೆ. ಅಂತಹ ಆಟೋ ಡ್ರೈವರ್ಸಿನ ದಿನನಿತ್ಯದ ಬದುಕಿನ ಮೇಲೂ ಕೂಡ ಈ CNG ಪ್ರೈಸ್ ಹೈಕ್ ಎಫೆಕ್ಟ್ ಆಗ್ತಾ ಇದೆ. ಮತ್ತು ಈ ಎಲ್ಲ ಬೆಲೆ ಏರಿಕೆನ ನಾವೇನು 6 ಟ್ರಿಲಿಯನ್ ಎಕಾನಮಿ ಅಂತ ಮೋದಿಜಿಯವರು ಹೇಳ್ತಾರೆ. ಯಾವ 6 ಟ್ರಿಲಿಯನ್ ಎಕಾನಮಿ ಅಂತ ಪ್ರಶ್ನೆ ಮಾಡಬೇಕಾಗಿದೆ. ಒಂದು ವೆಸ್ಟ್ ಏಷ್ಯಾದಲ್ಲಿ ಆಗ್ತಾ ಇರುವಂತಹ ಹೊರೆಯನ್ನು ಚುನಾವಣೆ ಮುಗಿದ ಮೇಲೆ ಅನೌನ್ಸ್ ಮಾಡ್ತಾರೆ ಪ್ರೈಮ್ ಮಿನಿಸ್ಟರ್. ವೆಸ್ಟ್ ಏಷ್ಯಾದಲ್ಲಿ ವಾರ್ ಶುರುವಾಗಿರೋದು ಫೆಬ್ರವರಿ 28ನೇ ತಾರೀಕು. ಇವತ್ತು ನಾವಿರೋದು ಮೇ 18ನೇ ತಾರೀಕು. 2.5 ತಿಂಗಳಾಗಿದೆ. 2.5 ತಿಂಗಳಾದಮೇಲೆ ಮೋದಿಜಿಯವರಿಗೆ ರಿಯಲೈಸ್ ಆಯಿತು, ಏನು ಸಾರ್ವಜನಿಕರ ಮೇಲೆ ಕಚ್ಚಾ ತೈಲ ಬೆಲೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕಡಿಮೆ ಇತ್ತು, ಆವಾಗೆ ಮಾಡಿರುವಂತಹ ಸೇವಿಂಗ್ಸ್ನ ಉಳಿಸ್ಕೊಂಡು ಸಾರ್ವಜನಿಕರು ಇಂತಹ ಬೆಲೆ ಏರಿಕೆಯಿಂದ ತತ್ತರಿಸಬೇಡ್ದು ಅಂತ ಒಂದು ಕ್ರಿಯಾ ಯೋಜನೆಯನ್ನು ಮೋದಿ ಸರ್ಕಾರ ಮಾಡಿದರೆ ನಾವೆಲ್ಲರೂ ಒಪ್ಕೊಳ್ತಾ ಇದ್ವಿ. 11 ವರ್ಷದ ಅಧಿಕಾರ, ಇದನ್ನೇ ನೀವು ಕಲ್ತಿರೋದಾ ಅಂತ ನಾನು ಕೂಡ ಪ್ರಶ್ನೆ ಮಾಡಬೇಕಾಗಿದೆ ಇವತ್ತಿನ ದಿನ. ಮತ್ತು ನಮ್ಮ ಕಚ್ಚಾ ತೈಲ ಇರ್ಬೋದು, CNG, LPG ಬೆಲೆ ಏರಿಕೆಯಿಂದ ಸಾಮಾನ್ಯ ಜನರ ಕೇವಲ ಅಡಿಗೆ ಅನಿಲ ಬೆಲೆ ಏರ್ತಾ ಇಲ್ಲ, ಇದರಿಂದ ಏನು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇದೆ ಅದರಿಂದ ಡೈರೆಕ್ಟು ನಮ್ಮ ತರಕಾರಿ ಇರ್ಬೋದು, ಹಣ್ಣು ಹಂಪಲ ಇರ್ಬೋದು, ಮತ್ತು ಟ್ರಾವೆಲ್ ಎಕ್ಸ್ಪೆನ್ಸಸ್ಸು, ಹೋಟೆಲ್ ಎಕ್ಸ್ಪೆನ್ಸಸ್ಸು ಎಲ್ಲದೂ ಕೂಡ ಜಾಸ್ತಿಯಾಗಿ ಒಟ್ಟಾರೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾಯಿದೆ. ಆದ್ದರಿಂದ ಇವತ್ತಿನ ದಿನ ನಾವು ಮಾಡ್ತಾ ಇರುವಂತಹ ಪ್ರತಿಭಟನೆಯನ್ನು ಸಾರ್ವಜನಿಕರು ಕೂಡ ಅರ್ಥ ಮಾಡಿಕೊಂಡು ಬರುವಂತಹ ದಿನಗಳಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಯಾವುದಿತ್ತು, BJP ಸರ್ಕಾರ ಕೇವಲ ಮುಖ್ಯ ಸಮಸ್ಯೆಗಳೇನಿದೆ ಅದು ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಇನ್ಫ್ಲೇಷನ್ ಇರ್ಬೋದು, ಮತ್ತು ನಮಗೆ ಬೇಕಾಗಿರುವಂತಹ ವಸತಿ ಸಮಸ್ಯೆ, ಇದನ್ನು ಬಿಟ್ಟು ಕೇವಲ ಕೋಮುಗಲಭೆಯಲ್ಲಿ ಮತ್ತು ಜನರನ್ನು ಒಬ್ಬರ ವಿರೋಧವಾಗಿ ನಾವು ಮನಸ್ತಾಪ ಮಾಡಿಕೊಂಡು ಕೋಮು ಸರ್ಕಾರ ಆಗಬೇಕು, ಕೋಮುವಾದಿ ವಿಷಯಗಳನ್ನು ಇಟ್ಕೊಂಡು ನಾವಿವತ್ತು ನಿಜವಾಗ್ಲೂ ಜನರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ಡೈವರ್ಟ್ ಮಾಡುವಂತಹ ಸರ್ಕಾರ ಆಗಿದೆ. ಆದ್ದರಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿದ್ದೀರಾ, ವಿವಿಧ ಇಲಾಖೆಯ ವರಿಷ್ಠರು ಇದ್ದೀರಾ, ಪದಾಧಿಕಾರಿಗಳಿದ್ದೀರಾ, ಯೂತ್ ಕಾಂಗ್ರೆಸ್ನವರಿದ್ದೀರಾ, ಮಹಿಳಾ ಕಾಂಗ್ರೆಸ್ನವರಿದ್ದೀರಾ, ದಯವಿಟ್ಟು ಎಲ್ಲ ವಿಚಾರಗಳನ್ನು ಸಾರ್ವಜನಿಕರಿಗೂ ಕೂಡ ಅರ್ಥ ಮಾಡಿಸ್ಬಿಟ್ಟು ಯಾವ ಸರ್ಕಾರ ನಿಮ್ಮ ಪರವಾಗಿದೆ, ಯಾವ ಸರ್ಕಾರ ನಿಮ್ಮ ವಿರೋಧವಾಗಿದೆ, ಯಾವ ಸರ್ಕಾರದ ನೀತಿಗಳು ಸಾಮಾನ್ಯ ಜನರ ಪರವಾಗಿದೆ, ದೇಶದ ಅಭಿವೃದ್ಧಿಯ ಪರವಾಗಿದೆ ಅಂತ ಅರ್ಥ ಮಾಡಿಕೊಂಡು ನೀವೆಲ್ಲರೂ ಈ ಒಂದು ಹೋರಾಟದಲ್ಲಿ ಧ್ವನಿಗೂಡಿಸಬೇಕು ಅಂತ ಕೇಳಿಕೊಂಡು ಮತ್ತೊಮ್ಮೆ